ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಫೆಬ್ರವರಿ 25ರಂದು ಸಾರಿಕಾ ಸೇವಾ ಟ್ರಸ್ಟ್ ವತಿಯಿಂದ ಅನ್ನ ಸಂತರ್ಪಣೆ. ಶಿರಸಿ ಮಾರಿಕಾಂಬಾ ಜಾತ್ರೆ ಸಿದ್ಧತಾ ಕಾರ್ಯಗಳ ವೀಕ್ಷಣೆ ನಡೆಸಿದ ಶಾಸಕ ಭೀಮಣ್ಣ ನಾಯ್ಕ. ಅಬಕಾರಿ ಇಲಾಖೆಯಿಂದ ಭರ್ಜರಿ ಕಾರ್ಯಾಚರಣೆ. ಗೋವಾಕ್ಕೆ ಸಾಗಿಸುತ್ತಿದ್ದ 50,000 ಲೀಟರ್ ಸ್ಪಿರಿಟ್ ವಶ. ಶಿರಸಿ ಹಾವೇರಿ ರಸ್ತೆ ಕಾಮಗಾರಿ ಅವ್ಯವಸ್ಥೆ, ಸೂಚನಾ ಫಲಕಗಳಿಲ್ಲ, ಅಪಘಾತಗಳ ಏರಿಕೆಯ ಬಗ್ಗೆ ಆತಂಕ. ಕುಳಿಕಟ್ಟು ಗ್ರಾಮದ ಕದಂಬೇಶ್ವರ ದೇವಾಲಯಕ್ಕೆ ಅಶ್ವಿನ್ ಭೀಮಣ್ಣ ನಾಯ್ಕ ಭೇಟಿ, ವಿಶೇಷ ಪೂಜೆ ಹಾಗೂ ಜನಸಂಪರ್ಕ. ಗೋರಕ್ಷಕರಲ್ಲಿ ಸಾರ್ಥಕತೆ ಮೂಡಿಸಿದ ಹಸುವಿನ ಕರು ಜನನ. 1.88 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶ್ರೀನಿವಾಸ್ ಮಾನೆ ಅವರಿಂದ ಭೂಮಿ ಪೂಜೆ. ಫೆಬ್ರವರಿ 25ರಿಂದ ಕಮತಗಿ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದ ವತಿಯಿಂದ ನಾಟಕ ಪ್ರದರ್ಶನ. ಕಾಂದಾರಿ ಕನ್ನಡ ಚಲನಚಿತ್ರದ ಟೀಸರ್ ಅನ್ನು ಬಿಡುಗಡೆಗೊಳಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಚಿಪ್ಪಗಿಯಲ್ಲಿ ಗ್ರಾಮ ಪಂಚಾಯತ್ ಗೌರವಧನದಲ್ಲಿ 2 ಬಸ್ ತಂಗುದಾಣ ನಿರ್ಮಾಣ, ಸಂಸದ ಕಾಗೇರಿ ಲೋಕಾರ್ಪಣೆ. ಫೆಬ್ರವರಿ 25ರಂದು ಸಾರಿಕಾ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಸಕಲ ಭಕ್ತಾದಿಗಳಿಗೆ ಬುಧವಾರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಸಾರಿಕಾ ಸೇವಾ ಟ್ರಸ್ಟ್ ಅಧ್ಯಕ್ಷ ಪಯು ಚೌಟಿ ತಿಳಿಸಿದ್ದಾರೆ. ಶಿರಸಿಯ ಸಾರಿಕಾ ಸೇವಾ ಟ್ರಸ್ಟ್ ಹಲವು ವರ್ಷಗಳಿಂದ ನಿಸ್ವಾರ್ಥವಾಗಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸೇವೆ ನೀಡುತ್ತಾ ಬಂದಿರುತ್ತದೆ. ಹಾಗೆ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಹಳೆಯ ಶಿರಸಿಯ ಮಾರಿಕಾಂಬಾ ಜಾತ್ರೆಯ ಮೊದಲ ದಿನ ಅಂದರೆ ರಥೋತ್ಸವದ ದಿನದಂದು ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದೆ. ಅದರಂತೆ ಈ ವರ್ಷವೂ ಫೆಬ್ರವರಿ 25ರ ಬುಧವಾರದಂದು ಹುಬ್ಬಳ್ಳಿ ರಸ್ತೆಯ ರೋಷನ್ ರಿಕಂಡೀಷನ್ ವರ್ಕ್ಸ್ನ ಆವರಣದಲ್ಲಿ ಶ್ರೀ ಮಾರಿಕಾಂಬೆಯ ಭಕ್ತರಿಗೋಸ್ಕರ ಮಹಾ ಅನ್ನಪ್ರಸಾದ ಸೇವೆಯನ್ನು ಆಯೋಜಿಸಿದ್ದು, ಪ್ರತಿಯೊಬ್ಬ ಭಕ್ತರು ಪ್ರಸಾದ ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಭಕ್ತಾದಿಗಳಲ್ಲಿ ಮನವಿ ಮಾಡುತ್ತೇವೆ ಎಂದು ಸಾರಿಕಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಪಯು ಚೌಟಿ ಹಾಗೂ ಸರ್ವ ಸದಸ್ಯರು ಈ ಮೂಲಕ ತಿಳಿಸಿದ್ದಾರೆ. ದಕ್ಷಿಣ ಭಾರತದ ಉತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ನಾಡಿನ ಸಕಲ ಭಕ್ತರಿಗೆ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಬ್ಯಾಂಕಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಶ್ರೀ ಜಯದೇವ್ ಯು ನೀಲೆಗಣಿ, ಉಪಾಧ್ಯಕ್ಷರು ಶ್ರೀ ಸಂತೋಷ್ ಎಸ್ ಪಂಡಿತ್, ನಿರ್ದೇಶಕರುಗಳಾದ ಶ್ರೀ ನಿತಿನ್ ಎಸ್ ಕಾಸರಗೂಡ, ಅಧ್ಯಕ್ಷರು ಶ್ರೀ ಸದಾನಂದ್ ಎಂ ನಾಯ್ಕ್, ಶ್ರೀಮತಿ ಸುವರ್ಣ ಪಿ ಪ್ರಭು, ಶ್ರೀ ಪ್ರಕಾಶ್ ವಿ ಪೈ, ಶ್ರೀ ಸಂತೋಷ್ ಎಸ್ ಉಡುಪಿಕರ್, ಶ್ರೀ ಬ್ರೂನೋ ಎಫ್ ಮಸ್ಕೆರೆನಸ್, ಶ್ರೀ ಕೆಎಸ್ ಶ್ರೀನಿವಾಸ್ ಸದಸ್ಯರು, ಶ್ರೀ ಮಿಲಿಂದ್ ವಿ ಪಂಡಿತ್, ಶ್ರೀ ಟಿಎಸ್ ಬಾಲಮಣಿ, ಶ್ರೀ ಸುರೇಂದ್ರ ಜೆ ರೇವಣ್ಕರ್, ಶ್ರೀ ಸೂರ್ಯಕಾಂತ್ ಡಿ ದೇವಳಿ, ಶ್ರೀಮತಿ ವಂದನಾ ಕಾಮತ್, ಶ್ರೀ ಟಿ ಶ್ರೀಧರಮೂರ್ತಿ, ವೃತ್ತಿಪರ ನಿರ್ದೇಶಕರು ಶ್ರೀ ಸತೀಶ್ ಎಸ್ ಬಾಣಗಾಂವ್ಕರ್, ಸದಸ್ಯರು ಶ್ರೀ ಮೋಹನ್ ಎಸ್ ಪ್ರಭು, ಶ್ರೀ ರಾಮಕೃಷ್ಣ ವಿ ಪಾಲೇಕರ್, ಶ್ರೀ ವರೇಂದ್ರ ಎಸ್ ಕಾಮತ್, ಪ್ರೊಫೆಸರ್ ಕೆಎನ್ ಹೊಸಮನಿ, ಶ್ರೀ ರಾಜೇಶ್ ಜಿ ಧಾಕಪ್ಪ, ಶ್ರೀ ಸುಬ್ರಾವ್ ಎಚ್ ಗಾಯತೊಂಡೆ, ವೃತ್ತಿಪರ ನಿರ್ದೇಶಕರು ಶ್ರೀ ರಾಮಚಂದ್ರ ಪಿ ಕಿಣಿ, ಸದಸ್ಯರು ಶ್ರೀಮತಿ ಆರತಿ ಎಸ್ ಶೆಟ್ಟರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳು, ಶಾಖಾ ವ್ಯವಸ್ಥಾಪಕರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ. ದಿ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಶಿರಸಿ, ಪ್ರಧಾನ ಕಚೇರಿ ರಾಯರಪೇಟೆ ಶಿರಸಿ. ನಾಡಿನ ಸುಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಶಿರಸಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರು ಇಂದು ನಗರದ ವಿವಿಧೆಡೆ ಭೇಟಿ ನೀಡಿ ಸಿದ್ಧತಾ ಕ್ರಮಗಳನ್ನು ಖುದ್ದಾಗಿ ಪರಿಶೀಲಿಸಿದರು. ಮೊದಲು ನಗರದ ಬಿಡ್ಕಿ ಬೈಲಿನಲ್ಲಿರುವ ಮಾರಿಚಪ್ಪರದ ಬಳಿಗೆ ತೆರಳಿದ ಶಾಸಕರು ಅಲ್ಲಿ ನಡೆಯುತ್ತಿರುವ ಕಾಮಗಾರಿ ಹಾಗೂ ಜಾತ್ರಾ ಸಿದ್ಧತೆಗಳನ್ನು ವೀಕ್ಷಿಸಿದರು. ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ನಂತರ ಶಿರಸಿಯ ಆರಾಧ್ಯ ದೈವ ಶ್ರೀ ಮಾರಿಕಾಂಬಾ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ದೇವಾಲಯದ ಆವರಣದಲ್ಲಿ ನಡೆಯುತ್ತಿರುವ ಅಂತಿಮ ಹಂತದ ಸಿದ್ಧತೆಗಳನ್ನು ವೀಕ್ಷಿಸಿ ಜಾತ್ರಾ ಸಮಿತಿಯ ಪ್ರಮುಖರೊಂದಿಗೆ ಚರ್ಚಿಸಿದರು. ಲಕ್ಷಾಂತರ ಭಕ್ತರು ಆಗಮಿಸಿರುವ ನಿರೀಕ್ಷೆ ಇರುವುದರಿಂದ ಕುಡಿಯುವ ನೀರು, ಸ್ವಚ್ಛತೆ ಮತ್ತು ಶೌಚಾಲಯದ ವ್ಯವಸ್ಥೆಗೆ ಮೊದಲ ಆದ್ಯತೆ ನೀಡಲಾಗಿದೆ. ಜಾತ್ರೆಯ ಅವಧಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗದಂತೆ ಹಾಗೂ ಭದ್ರತೆಯ ದೃಷ್ಟಿಯಿಂದ ಪೊಲೀಸ್ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಲಾಗಿದೆ.
ಮಾರಿಕಾಂಬಾ ಜಾತ್ರೆಯು ನಮ್ಮ ಹೆಮ್ಮೆ. ಈ ಸಂಭ್ರಮವು ಶಾಂತಿಯುತವಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಯಲು ಪ್ರತಿಯೊಬ್ಬ ನಾಗರಿಕರು ಹಾಗೂ ಭಕ್ತರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಜಾತ್ರಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಸಮಸ್ತ ನಾಡಿನ ಜನತೆಗೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಧಾರದ ಸುಸ್ವಾಗತ. ಸ್ವಾಗತ ಕೋರುವವರು ಅರೇಬೈಲ್ ಶಿವರಾಮ್ ಹೆಬ್ಬಾರ್, ಶಾಸಕರು, ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ. ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ನಾಳೆ 24ನೇ ತಾರೀಕಿಂದ ಆರಂಭ ಆಗ್ತಾ ಇದೆ. ರಾಜ್ಯದಲ್ಲೇ ಪ್ರಸಿದ್ಧಿಯನ್ನು ಪಡೆದಂಥ ಶ್ರೀ ಮಾರಿಕಾಂಬಾ ಜಾತ್ರೆ ಲಕ್ಷಾಂತರ ಭಕ್ತರನ್ನು ಸೆಳೀತಕ್ಕಂಥ ಜಾತ್ರೆ ಇದು. ರಾಜ್ಯ ಅಷ್ಟೇ ಅಲ್ಲ, ದೇಶ ಹೊರದೇಶಗಳಿಂದಲೂ ಕೂಡ ಈ ಜಾತ್ರೆಗೆ ಜನ ಬಂದು ತಾಯಿ ಆಶೀರ್ವಾದ ಪಡೆತಕ್ಕಂಥದ್ದನ್ನು ನೋಡ್ತಾ ಬಂದಿದ್ದಾರೆ. ಲಕ್ಷಾಂತರ ಜನ ಸೇರತಕ್ಕಂಥ ಈ ಜಾತ್ರೆಯಲ್ಲಿ ಜನ ಎಚ್ಚರಿಕೆಯಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿ, ತಾಯಿ ಮಾರಿಕಾಂಬೆ ಆಶೀರ್ವಾದ ಪಡೆಯಿರಿ. ನಿಮ್ಮೆಲ್ಲರಿಗೂ ಶುಭ ಆಗಲಿ. ನಮಸ್ಕಾರ. ಕಾರವಾರ ಮತ್ತು ದಾಂಡೇಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ದಾವಣಗೆರೆಯಿಂದ ಗೋವಾಕ್ಕೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಬರೋಬ್ಬರಿ 50,000 ಲೀಟರ್ ರೆಕ್ಟಿಫೈಡ್ ಸ್ಪಿರಿಟ್ ತುಂಬಿದ್ದ 2 ಟ್ಯಾಂಕರ್ ಲಾರಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜೊಯ್ಡಾ ತಾಲೂಕಿನ ಅಣಮೋಡ್ ಚೆಕ್ಪೋಸ್ಟ್ ಬಳಿ ಖಚಿತ ಮಾಹಿತಿ ಮೇರೆಗೆ ಈ ದಾಳಿ ನಡೆಸಿದ್ದು, ವಶಪಡಿಸಿಕೊಂಡ ಸ್ಪಿರಿಟ್ ಮೌಲ್ಯ ಸುಮಾರು 35ರಿಂದ 40,000 ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಟ್ಯಾಂಕರ್ ಲಾರಿಗಳು ಸೇರಿದಂತೆ ಒಟ್ಟು 90 ಲಕ್ಷ ರೂಪಾಯಿ ಮೌಲ್ಯದ ಸೊತ್ತನ್ನು ಜಪ್ತಿ ಮಾಡಲಾಗಿದ್ದು, ಪ್ರಕರಣದ 2 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕೈಗಾರಿಕಾ ಉದ್ದೇಶದ ನೆಪದಲ್ಲಿ ದಾವಣಗೆರೆಯ ಡಿಸ್ಟಿಲರಿಯಿಂದ ಗೋವಾಕ್ಕೆ ಸಾಗಿಸುತ್ತಿದ್ದ ಈ ಸ್ಪಿರಿಟ್ ಬಳಸಿ ನಕಲಿ ಮದ್ಯ ತಯಾರಿಸುವ ಬೃಹತ್ ಜಾಲವೊಂದು ಕಾರ್ಯಾಚರಿಸುತ್ತಿದ್ದು ಎನ್ನುವುದು ತನಿಖೆಯಿಂದ ಬಯಲಾಗಿದೆ. ಕೇವಲ 50 ಲಕ್ಷ ರೂಪಾಯಿ ಬಂಡವಾಳದಲ್ಲಿ ಈ ಸ್ಪಿರಿಟ್ ಬಳಸಿ ಕ್ಯಾರಮೆಲ್ ಹಾಗೂ ಇತರ ರಾಸಾಯನಿಕಗಳನ್ನು ಬಳಸಿ ಸುಮಾರು 2,40,000 ನಕಲಿ ಮದ್ಯದ ಬಾಟಲಿಗಳನ್ನು ತಯಾರಿಸಲಾಗುತ್ತಿತ್ತು. ಗೋವಾದಲ್ಲಿ ತಯಾರಾಗುವ ಈ ಅಕ್ರಮ ಮದ್ಯವನ್ನು ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೂ ಮಹಾರಾಷ್ಟ್ರಕ್ಕೆ ಸರಬರಾಜು ಮಾಡಿ ಬರೋಬ್ಬರಿ 40ರಿಂದ 48 ಕೋಟಿ ರೂಪಾಯಿಗಳಷ್ಟು ಅಕ್ರಮ ಲಾಭ ಗಳಿಸುವ ದೊಡ್ಡ ಹುನ್ನಾರ ಇದಾಗಿತ್ತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಬಕಾರಿ ಇಲಾಖೆ ಇತಿಹಾಸದಲ್ಲಿ ಇದೊಂದು ಪ್ರಥಮ ಹಾಗೂ ಅತಿ ದೊಡ್ಡ ಕಾರ್ಯಾಚರಣೆಯಾಗಿದೆ. ಗೋವಾ ಮದ್ಯದ ಅಕ್ರಮ ಸಾಗಾಣಿಕೆ ತಡೆಗಟ್ಟಲು ರಾಜ್ಯ ಸರ್ಕಾರ ಹಾಗೂ ಅಬಕಾರಿ ಆಯುಕ್ತರಾದ ವೆಂಕಟೇಶ್ ಕುಮಾರ್ ಅವರ ನಿರ್ದೇಶನದಂತೆ ವಿಶೇಷ ತಂಡವನ್ನು ರಚಿಸಲಾಗಿದ್ದು, ಈ ಕಾರ್ಯಾಚರಣೆ ಅದರ ಭಾಗವಾಗಿದೆ ಎಂದು ಅಬಕಾರಿ ಜಂಟಿ ಆಯುಕ್ತ ನಾಗೇಶ್ ಎಲ್ ಕಾರವಾರದಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿರುವ ದೊಡ್ಡ ಕುಳಗಳನ್ನು ಬಯಲಿಗೆಳೆಯಲು ಉನ್ನತ ಮಟ್ಟದ ತನಿಖೆ ನಡೆಸಲಾಗುತ್ತಿದೆ ಎಂದು ಅವರು ಎಚ್ಚರಿಸಿದ್ದಾರೆ. ಕಾರವಾರ ವಿಭಾಗದಲ್ಲಿ ಕಳೆದ 1 ವರ್ಷದಲ್ಲಿ 1,337 ಪ್ರಕರಣಗಳು ದಾಖಲಿಸಿ 6,161 ಲೀಟರ್ ಗೋವಾ ಮದ್ಯ, 9,550 ಲೀಟರ್ ಬಿಯರ್ ಸೇರಿದಂತೆ ಅಪಾರ ಪ್ರಮಾಣದ ಅಕ್ರಮ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಅವರು ಅಂಕಿಅಂಶಗಳನ್ನು ನೀಡಿದ್ದಾರೆ. ಅಕ್ರಮ ಮದ್ಯ ಸಾಗಾಣಿಕೆಯನ್ನು ಸಂಪೂರ್ಣವಾಗಿ ಮಟ್ಟಹಾಕಲು ಮತ್ತು ಕಾಡುದಾರಿ ಹಾಗೂ ಜಲಮಾರ್ಗಗಳ ಮೂಲಕ ನಡೆಯುವ ಸಾಗಾಣಿಕೆಯನ್ನು ತಡೆಯಲು ಅಬಕಾರಿ ಇಲಾಖೆ ಮೇಲ್ದರ್ಜೆಗೇರುತ್ತಿದೆ. ಇಲಾಖೆಗೆ ಪೊಲೀಸ್ ಮಾದರಿಯಲ್ಲಿ ಶಸ್ತ್ರಾಸ್ತ್ರ, ಡಾಗ್ ಸ್ಕ್ವಾಡ್, ಡೆಂಗಿ ಸ್ಕ್ವಾಡ್ ಮತ್ತು ವಾಹನಗಳನ್ನು ತಪಾಸಣೆಗೆ ಮಾಡಲು ಹ್ಯಾಂಡ್ಮೇಡ್ ಸ್ಕ್ಯಾನರ್ಗಳನ್ನು ಅಗತ್ಯವಿದ್ದು, ಈ ಬಗ್ಗೆ 20 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಜಂಟಿ ಆಯುಕ್ತರು ತಿಳಿಸಿದ್ದಾರೆ. ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಸಾರ್ವಜನಿಕರು ಹಾಗೂ ಮಾಧ್ಯಮಗಳು ಇಲಾಖೆಯೊಂದಿಗೆ ಕೈಜೋಡಿಸಬೇಕೆಂದು ಅವರು ಮನವಿ ಮಾಡಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಹೃದಯಪೂರ್ವಕ ಸುಸ್ವಾಗತ. ಸ್ವಾಗತ ಕೋರುವವರು ಮಂಕಾಳ್ ಎಸ್ ವೈದ್ಯ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ಉತ್ತರ ಕನ್ನಡ. ನಾಡಿನ ಸಮಸ್ತ ಜನತೆಗೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಹೃದಯಪೂರ್ವಕ ಸುಸ್ವಾಗತ. ಸ್ವಾಗತ ಕೋರುವವರು ಮಂಕಾಳ್ ಎಸ್ ವೈದ್ಯ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ಉತ್ತರ ಕನ್ನಡ. ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಕಾಮಗಾರಿಯಲ್ಲಿ ಗಂಭೀರ ಅವ್ಯವಸ್ಥೆ ಕಂಡುಬಂದಿದ್ದು, ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಕಾಮಗಾರಿ ನಡೆಯುತ್ತಿದ್ದರೂ ಅಗತ್ಯ ಸೂಚನಾ ಫಲಕಗಳು ಹಾಗೂ ಬ್ಯಾರಿಕೇಡ್ಗಳನ್ನು ಅಳವಡಿಸಿಲ್ಲ ಎಂದು ಆರೋಪ ಕೇಳಿಬಂದಿದೆ. ರಸ್ತೆ ಧೂಳಿನ ಪ್ರಮಾಣ ಹೆಚ್ಚಾಗಿದ್ದು, ನಿಯಮಿತವಾಗಿ ನೀರು ಸಿಂಪಡಿಸುವ ಕ್ರಮ ಕೈಗೊಳ್ಳದಿರುವುದರಿಂದ ಬೈಕ್ ಸವಾರರಿಗೆ ಪ್ರಯಾಣವೇ ಕಷ್ಟಕರವಾಗಿದೆ. ಬಸ್ ಪ್ರಯಾಣಿಕರು ಸಹ ಧೂಳಿನ ತೊಂದರೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಮಾರ್ಗಸೂಚನಾ ಫಲಕಗಳ ಕೊರತೆಯಿಂದಾಗಿ ಪ್ರತಿನಿತ್ಯ ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸುತ್ತಿವೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ.
ಫೆಬ್ರವರಿ 24ರಿಂದ ಶಿರಸಿ ಜಾತ್ರೆ ಆರಂಭವಾಗಲಿದ್ದು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳನ್ನು ತಕ್ಷಣ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಅಪಘಾತಗಳ ಸಂಖ್ಯೆ ಹೆಚ್ಚುವ ಭೀತಿ ಎದುರಾಗಿದೆ. ಇದಲ್ಲದೆ ದನಗನಹಳ್ಳಿ ಸಮೀಪ ರಸ್ತೆ ಅಡ್ಡವಾಗಿ ತೆಗೆದಿರುವ ಕಾಲುವೆಗೆ ಬೈಕ್ ಸವಾರರೊಬ್ಬರು ಬಿದ್ದು ತಲೆಗೆ ತೀವ್ರ ಗಾಯಗೊಂಡಿರುವ ಘಟನೆ ನಡೆದಿದೆ. ಗಾಯಗೊಂಡವರನ್ನು ಬೋರನಗುಡ್ಡ ಗ್ರಾಮದವರು ಎಂದು ತಿಳಿದುಬಂದಿದೆ. ಸ್ಥಳೀಯರು, ಸಂಬಂಧಿತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸುರಕ್ಷತಾ ಕ್ರಮಗಳನ್ನು ಜಾರಿಗೊಳಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸಿದ್ದಾಪುರ ತಾಲೂಕಿನ ಕುಳಿಕಟ್ಟು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಕದಂಬೇಶ್ವರ ದೇವಾಲಯಕ್ಕೆ ಇಂದು ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ ಅವರ ಪುತ್ರ ಹಾಗೂ ಯುವ ನಾಯಕ ಅಶ್ವಿನ್ ಭೀಮಣ್ಣ ನಾಯ್ಕ ಅವರು ಭೇಟಿ ನೀಡಿ ದೇವರ ದರ್ಶನ ಪಡೆದರು. ದೇವಸ್ಥಾನಕ್ಕೆ ಆಗಮಿಸಿದ ಅವರಿಗೆ ಗ್ರಾಮಸ್ಥರು ಹಾಗೂ ದೇವಸ್ಥಾನದ ಸಮಿತಿಯವರು ಆತ್ಮೀಯವಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಅಶ್ವಿನ್ ಅವರು ನಾಡಿನ ಜನರ ಸುಖ, ಶಾಂತಿ ಹಾಗೂ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿದರು. ನೂತನ ದೇವಾಲಯದ ವಾಸ್ತುಶಿಲ್ಪ ಹಾಗೂ ಭಕ್ತಿಪೂರ್ವಕ ವಾತಾವರಣವನ್ನು ಶ್ಲಾಘಿಸಿದ ಅವರು ದೇವಾಲಯಗಳು ಸಮಾಜದ ಸಂಸ್ಕಾರ ಮತ್ತು ಒಗ್ಗಟ್ಟಿನ ಕೇಂದ್ರಗಳಾಗಿವೆ ಎಂದು ಅಭಿಪ್ರಾಯಪಟ್ಟರು. ಭೇಟಿಯ ನಂತರ ಗ್ರಾಮದ ಮುಖಂಡರೊಂದಿಗೆ ಮಾತನಾಡಿದ ಅಶ್ವಿನ್ ನಾಯ್ಕ ಅವರು ಗ್ರಾಮದ ಸ್ಥಳೀಯ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದರು. ಶಾಸಕರಾದ ಭೀಮಣ್ಣ ನಾಯ್ಕ ಅವರ ಮಾರ್ಗದರ್ಶನದಲ್ಲಿ ಈ ಭಾಗದ ಅಭಿವೃದ್ಧಿಗೆ ಅಗತ್ಯವಿರುವ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ನಮ್ಮ ಭಾಗದ ಇತಿಹಾಸ ಮತ್ತು ಸಂಸ್ಕೃತಿಯ ಪ್ರತೀಕವಾದ ಕದಂಬೇಶ್ವರ ದೇವರ ಆಶೀರ್ವಾದ ಪಡೆಯುತ್ತಿರುವುದು ಸಂತಸ ತಂದಿದೆ. ಯುವ ಜನತೆ ಇಂತಹ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ಅವಶ್ಯಕ ಎಂದು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಹಿರಿಯ ಮುಖಂಡರು, ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಉಪಸ್ಥಿತರಿದ್ದರು. ಕಳೆದ ಹಲವು ವರ್ಷಗಳಿಂದ ನಿರ್ಮಾಣವಾಗಿ ಖಾಲಿ ಇದ್ದ ಕೊಂಡವಾಡಿಯಲ್ಲಿ ಹಲವು ದಿನಗಳ ಹಿಂದೆ ಗೋರಕ್ಷಕರು ಅದನ್ನು ನಿರ್ವಹಣೆಗೆ ಪಡೆದಿದ್ದು, ನಗರ ಬೀದಿಗಳಲ್ಲಿ ಓಡಾಡುತ್ತಿದ್ದ ದನಗಳನ್ನು, ಹೋರಿಗಳನ್ನು ತಂದು ನಗರಸಭೆಯ ಕೊಂಡೇವಾಡದಲ್ಲಿ ಇರಿಸಿ ದೇಹರೇಖೆ ನೋಡಿಕೊಳ್ಳುತ್ತಿರುವುದು. ಇಂದು ಅದರಲ್ಲಿ ಬಿಳಿಯ ಹಸುವೊಂದು ಕರುವಿಗೆ ಜನ್ಮ ನೀಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗೋರಕ್ಷಕರು ತಂಡದ ರವಿ ಗೌಳಿ, ನಗರಸಭೆಯ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್, ಇತರ ಅಧಿಕಾರಿಗಳು, ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಹಾಗೂ ಸಾರ್ವಜನಿಕರ ಸಹಕಾರದಿಂದ ಕಳೆದ ಹಲವು ವರ್ಷಗಳಿಂದ ಗೋ ಸೇವೆಯಲ್ಲಿ ತೊಡಗಿದ್ದು ನನಗೆ ಖುಷಿ ತಂದಿದೆ. ಇಂದು ನಾವು ಕೊಂಡವಡಿಯಲ್ಲಿ ತಂದ ಆಕಳು ಕರುವಿಗೆ ಜನ್ಮ ನೀಡಿದ್ದು ನಮ್ಮ ಕಾರ್ಯ ಯಶಸ್ವಿಯಾದ ಬಗ್ಗೆ ನಮಗೆ ಹೆಮ್ಮೆ ಎನಿಸುತ್ತದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು, ನಗರಸಭಾ ಸಿಬ್ಬಂದಿಗಳು ಹಾಗೂ ನನ್ನ ಸ್ನೇಹಿತರ ಸಹಕಾರ ಇದೇ ರೀತಿ ಮುಂದುವರಿದಲ್ಲಿ ನಾನು ಯಾವತ್ತೂ ಗೋ ಸೇವೆಗೆ ಸಿದ್ಧನಾಗಿರುತ್ತೇನೆ. ನಿಮ್ಮೆಲ್ಲರ ಸಹಕಾರ ಅಗತ್ಯ ಎಂದು ವಿನಮ್ರವಾಗಿ ಹೇಳಿದರು. ಹಾನಗಲ್ ತಾಲೂಕಿನ ಶಾಡಗುಪ್ಪಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು 1.88 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ಸುಧಾರಣೆ, ಸಿಸಿ ರಸ್ತೆ, ಸಿಡಿ, ಗಟಾರ ನಿರ್ಮಾಣ, ರಸ್ತೆ ಅಭಿವೃದ್ಧಿ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶ್ರೀನಿವಾಸ್ ಮಾನೆ ಭೂಮಿ ಪೂಜೆ ನೆರವೇರಿಸಿದರು. ಶಾಡಗುಪ್ಪಿ ಗ್ರಾಮದಲ್ಲಿ 1.10 ಕೋಟಿ ರೂಪಾಯಿ, ಅರಿಶಿನಗುಪ್ಪಿ ಗ್ರಾಮದಲ್ಲಿ 39.50 ಲಕ್ಷ ರೂಪಾಯಿ, ಕೊಂಡೋಜಿ ಗ್ರಾಮದಲ್ಲಿ 20 ಲಕ್ಷ ರೂಪಾಯಿ ಹಾಗೂ ವಡಗೇರಿ ಗ್ರಾಮದಲ್ಲಿ 19.39 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಅಭಿವೃದ್ಧಿಗೆ ಕೊನೆ ಎನ್ನುವುದೇ ಇಲ್ಲ. ಇದೊಂದು ನಿರಂತರ ಪ್ರಕ್ರಿಯೆ. ತಾಲೂಕಿನಲ್ಲಿ ರಸ್ತೆಗಳ ಸುಧಾರಣೆ, ಗಟಾರ, ಸಿಡಿ, ಗಟಾರ ನಿರ್ಮಾಣದಂತಹ ಸಾರ್ವಜನಿಕ ಮೂಲಭೂತ ಸೌಲಭ್ಯ ಕಲ್ಪಿಸುವ ಕಾಮಗಾರಿಗಳಿಗೆ ಆದ್ಯತೆಯ ಮೇಲೆ ಅನುದಾನ ದೊರಕಿಸಲಾಗುತ್ತಿದೆ. ಮಳೆಗಾಲದ ಆರಂಭದ ಹೊತ್ತಿಗೆ ತಾಲೂಕಿನ ಪ್ರತಿಯೊಂದು ಗ್ರಾಮಗಳಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮಂಜೂರಾದ 50 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಪೂರ್ಣಗೊಳ್ಳಲಿವೆ. ತಾಲೂಕಿನ ಗುಡ್ಡಗಾಡು ಭಾಗಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಬೇಕು ಎನ್ನುವ ಕೂಗು 10 ವರ್ಷಗಳಿಂದ ಕೇಳಿಬರುತ್ತಿತ್ತು. ನರೇಗಲ್, ಕೂಸನೂರು ಏತ ನೀರಾವರಿ ಯೋಜನೆಗೆ 220 ಕೋಟಿ ರೂಪಾಯಿ ಅನುದಾನ ಒದಗಿಸುವ ಮೂಲಕ ಗುಡ್ಡಗಾಡು ಭಾಗದ ಗ್ರಾಮಗಳನ್ನು ನೀರಾವರಿ ವ್ಯಾಪ್ತಿಗೆ ಒಳಪಡಿಸಲಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ಶಾಸಕ ಮಾನೆ ತಿಳಿಸಿದರು. ಕೆಪಿಸಿಸಿ ಸದಸ್ಯ ಟಾಕನಗೌಡ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜು ಗೋರಣ್ಣನವರ್, ಮುಖಂಡರಾದ ಜಗದೀಶ್ ಪಡೆಪ್ಪನವರ್, ನಾರಾಯಣ ಜಾಲಗಾರ, ಇಂದ್ರಪ್ಪ ಮರಕವಳ್ಳಿ, ರೇಖಾ ಹುಲ್ಮನಿ, ರಾಮಣ್ಣ ಭಾರ್ಕಿ, ಗುಡ್ಡಪ್ಪ ಹರಿಜನ, ಮಂಜು ಮೇಕಾರ್ತಿ, ಚಂದ್ರಪ್ಪ ಸುಂಕದ, ರಮೇಶ್ ಮೋಡೇರ, ಮೂಕಪ್ಪ ಪೂಜಾರ್, ನಿಂಗಪ್ಪ ಗಿರಿಮಲ್ಲಣ್ಣನವರ್, ರಾಮಪ್ಪ ಬುಡ್ಡಣ್ಣನವರ್, ಶೈಲಜಾ ವಡ್ಡರ್, ಯಲ್ಲಪ್ಪ ಕುದುರೆಸಿದ್ದನವರ್, ಶಿವು ತಡವಾಳ್, ಶಿವಾನಂದ್ ಶಿಗ್ಗಾವಿ, ನಾಗಪ್ಪ ಗಾಡನವರ್, ವಿರೂಪಾಕ್ಷಪ್ಪ ಗೆಜ್ಜಿಹಳ್ಳಿ, ನಿಂಗಪ್ಪ ಕೊಂಡೋಜಿ, ಎನ್ಬಿ ಗೆಜ್ಜಿಹಳ್ಳಿ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ರಾಜ್ಯ ಪ್ರಸಿದ್ಧ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕಮತಗಿ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದ ವತಿಯಿಂದ ಅತ್ಯಂತ ಜನಪ್ರಿಯ ಸಾಮಾಜಿಕ ಹಾಸ್ಯಭರಿತ ನಾಟಕ ಮಾತಿನಾಗ ಮಳ್ಳಿ ಮನಸ್ಸಿನಾಗ ಕಳ್ಳಿ ಫೆಬ್ರವರಿ 25ರಿಂದ ಪ್ರದರ್ಶನಗೊಳ್ಳಲಿದೆ ಎಂದು ಕಂಪನಿಯ ಮಾಲೀಕ ಹಾಗೂ ನಿರ್ದೇಶಕ ಪಾಪು ಕಲ್ಲೂರ್ ತಿಳಿಸಿದರು. ಅವರು ಭಾನುವಾರ ನಮ್ಮದೇ ಕುಟೀರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನಾಟಕವು ನಗರದ ವಿಕಾಸಾಶ್ರಮ ಮೈದಾನದ ಸುಸಜ್ಜಿತ ರಂಗಮಂದಿರದಲ್ಲಿ ಫೆಬ್ರವರಿ 25ರಿಂದ ಅದ್ದೂರಿಯಾಗಿ ಪ್ರಾರಂಭವಾಗಲಿದೆ.
ಪ್ರತಿದಿನ 2 ಆಟಗಳು ನಡೆಯಲಿದ್ದು ಮೊದಲನೇ ಆಟ ಸಂಜೆ 6:15ಕ್ಕೆ ಹಾಗೂ ಎರಡನೇ ಆಟ ರಾತ್ರಿ 9:45ಕ್ಕೆ ಆರಂಭವಾಗಲಿದೆ ಎಂದು ಮಾಹಿತಿ ನೀಡಿದರು. ಈ ನಾಟಕಕ್ಕೆ ಬಸವರಾಜ್ ಪಂಚಗಲ್ ಕತೆ ಬರೆದಿದ್ದು, ಪಂಚಾಕ್ಷರಿ ಜೇವಾಪುರ್ಯ ಹಾಸ್ಯ ಸಂಭಾಷಣೆ ನೀಡಿದ್ದಾರೆ. ಇದು ಸಂಪೂರ್ಣವಾಗಿ ಅಶ್ಲೀಲರಹಿತವಾದ ಕುಟುಂಬ ಸಮೇತ ಕುಳಿತು ನೋಡಬಹುದಾದ ಸದಭಿರುಚಿಯ ನಾಟಕವಾಗಿದೆ. ನಾಟಕದಲ್ಲಿ ವಿಶೇಷ ಆಕರ್ಷಣೆಯಾಗಿ ಚಲನಚಿತ್ರ ನಟಿ ಕನಕಲಕ್ಷ್ಮಿ, ಸ್ಯಾಂಡಲ್ವುಡ್ ಸ್ಟಾರ್ ರಿಯಾಜ್ ಕರ್ಜಗಿ, ಹಾಸ್ಯ ಕಿಲಾಡಿ ಸಂಗೀತ ಮಂಗಳೂರು ಶರತ್ ಕುಂಬ್ಳೆ, ಆನಂದ್ ಪತ್ತಾರ್, ಮೇಘನಾ ದಾವಣಗೆರೆ ಸೇರಿದಂತೆ ಹಲವು ಪ್ರಸಿದ್ಧ ಕಲಾವಿದರು ಬಣ್ಣ ಹಚ್ಚಲಿದ್ದಾರೆ. ಕಳೆದ ಬಾರಿ ಗಂಡನಿಗೆ ತಕ್ಕ ಹೆಂಡತಿ ನಾಟಕದ ಮೂಲಕ ಜನಮನಗೆ ತಂದಿದ್ದ ಈ ತಂಡವು ಈ ಬಾರಿ ಇನ್ನೂ ಹೆಚ್ಚಿನ ಮನರಂಜನೆಯೊಂದಿಗೆ ಶಿರಸಿಗೆ ಬಂದಿದೆ. ಸುಮಾರು 3 ತಿಂಗಳು ಶಿರಸಿಯಲ್ಲಿ ವಾಸ್ತವ್ಯ ಮಾಡಲಿರುವ ಕಂಪನಿಯು ಮುಂದಿನ ದಿನಗಳಲ್ಲಿ ಧರ್ಮಪುರದ ದೊರೆಸಾನಿ ಗ್ರಾಮ ಪಂಚಾಯಿತಿ ಗಂಗವ್ವ ಮತ್ತು ಜನತಾ ಮನೆ ಮಲ್ಲವ್ವ ಮುಂತಾದ ಹೊಸ ನಾಟಕಗಳನ್ನು ಪ್ರದರ್ಶಿಸಲಿದೆ ಎಂದು ತಿಳಿಸಿದರು. ವ್ಯವಸ್ಥಾಪಕ ಶರತ್ ಕುಂಬ್ಳೆ, ನಾಟಕದ ಕಲಾವಿದರಾದ ಕನಕಲಕ್ಷ್ಮಿ, ಮಹಾದೇವ್ ಹುಣಶಿಹಾಳ, ರಿಯಾಜ್ ಕರ್ಜಗಿ, ಅರುಣ್ ಮುದೋಳ್ ಮತ್ತಿತರರು ಹಾಜರಿದ್ದರು. ನಾನು ನಿಮ್ಮೆಲ್ಲರ ಪ್ರೀತಿಯ ಕನಕಲಕ್ಷ್ಮಿ ಶಿರ್ಸಿ. ನಿಮಗೆ ಗೊತ್ತಿದೆ, ಶ್ರೀ ಗುರು ಹೊಳೆಹುಚ್ಚೇಶ್ವರ ನಾಟ್ಯ ಸಂಘ ಕಮತ್ಕಿ ತಂಡದಿಂದ ನಾವು ಹೋದ ವರ್ಷ ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ನಾಟಕ ಮಾಡಿದ್ವಿ. ಅದರಲ್ಲಿ ನಾನು ಶರಾವತಿ ಅನ್ನೋ ಪಾತ್ರವನ್ನು ನಿಭಾಯಿಸಿದ್ದೆ. ಈ ವರ್ಷ ಅದೇ ರೀತಿಯಾದ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಜಾತ್ರೆಯಲ್ಲಿ ನಿಮ್ಮನ್ನೆಲ್ಲ ಮನೋರಂಜಿಸೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಈ ಬಾರಿ ನಾವು ತಂದಿರೋ ನಾಟಕ ಮಾತ್ನಾಗ ಮಳ್ಳಿ ಮನಸ್ನಾಗ ಕಳ್ಳಿ ಅಂತ. ಈ ನಾಟಕದಲ್ಲೂ ಕೂಡ ಅದ್ಭುತವಾದ ಪಾತ್ರವನ್ನು ನನಗೆ ನೀಡಿದ್ದಾರೆ. ನೀವು ನೋಡಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ. ಮಿಸ್ ಮಾಡ್ಕೋಬೇಡಿ. ಜಾತ್ರೆಯಲ್ಲಿ ಮಾತ್ನಾಗ ಮಳ್ಳಿ ಮನಸ್ನಾಗ ಕಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಂಗಭೂಮಿ ಕಲಾವಿದ ಪಾಪು ಕಲ್ಲೂರ್. ವಿಷಯ ಏನಪ್ಪಾ ಅಂದ್ರೆ, ಕಳೆದ ಬಾರಿ ತಾವು ನೋಡಿದಂತೆ ಶ್ರೀ ಗುರು ಹೊಳೆಹುಚ್ಚೇಶ್ವರ ನಾಟ್ಯ ಸಂಘ ಕಮತಿಗೆ ಅನ್ನೋ ಸಂಸ್ಥೆ ಶಿರ್ಸಿ ಜಾತ್ರೆಯಲ್ಲಿ ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ನಾಟಕವನ್ನು ನಾವು ಪ್ರದರ್ಶನ ಮಾಡಿದ್ವಿ. ಈ ಬಾರಿ ಮತ್ತೆ ಶಿರ್ಸಿ ಮಾರಿಕಾಂಬಾ ಜಾತ್ರೆಗೆ ನಾವು ಬರ್ತಾ ಇದ್ದೀವಿ. ಒಂದು ಹೊಸ ವಿಭಿನ್ನ ರೀತಿಯ ಹಾಸ್ಯಭರಿತ ನಾಟಕವನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ಮಾತಿನ್ಯಾಗ ಮಳ್ಳಿ ಮನಸ್ಸಿನ್ಯಾಗ ಕಳ್ಳಿ ಅನ್ನೋ ಹೊಸ ನಾಟಕವನ್ನು ನಾವು ದಿನಾಂಕ 25/2/2026 ಅಂದರೆ ಇದೇ ಬುಧವಾರದಿಂದ ಪ್ರಾರಂಭ ಮಾಡ್ತಾ ಇದ್ವಿ. ಪ್ರತಿದಿನ 7 ಪ್ರದರ್ಶನ ಇರುತ್ತೆ. ಸಂಜೆ 6:15 ಹಾಗೂ ರಾತ್ರಿ 9:45ಕ್ಕೆ. ಕಳೆದ ಬಾರಿ ಗಂಡನಿಗೆ ತಕ್ಕ ಹೆಂಡತಿ ನಾಟಕದಲ್ಲಿ ಯಾವ ಕಲಾವಿದರು ಪ್ರದರ್ಶನ ನೀಡಿದ್ರು ಅದೇ ಕಲಾವಿದರ ತಂಡದೊಂದಿಗೆ ಮತ್ತೊಂದು ಹೊಸ ನಾಟಕದೊಂದಿಗೆ ನಾವಿಲ್ಲಿ ಬಂದಿದ್ದೀವಿ. ನಾನು ಕೂಡ ಆ ನಾಟಕದಲ್ಲಿ ಭೂಪತಿ ಪಾತ್ರ ಮಾಡಿದ್ದೆ, ಶರಾವತಿ ಪಾತ್ರ ನನ್ನ ಧರ್ಮಪತ್ನಿ ಅವರು ಮಾಡಿದ್ರು. ಈ ಬಾರಿ ಕೂಡ ಮತ್ತೆ ಒಂದು ವಿಭಿನ್ನ ರೀತಿಯ ಪಾತ್ರದಲ್ಲಿ ನಾವಿಬ್ರು ಕಾಣಿಸ್ಕೊಳ್ತಾ ಇದ್ದಾರೆ ನಮ್ಮೊಟ್ಟಿಗೆ. ಇನ್ನೂ ಅನೇಕ ಕಲಾವಿದರು, ತಾವೆಲ್ಲರೂ ಉರುಗಪ್ಪ ಖ್ಯಾತಿಯ ಸಂಕೇತ್ ಮಂಗಳೂರು ಆಗಿರ್ಬೋದು, ನಮ್ಮ ಶರತ್ ಕುಂಬ್ಳೆ ಅವರು ಆಗಿರ್ಬೋದು, ಹಾಸ್ಯ ಪಾತ್ರದಲ್ಲಿ ರಿಯಾಜ್ ಕರ್ಜಗಿ, ಆನಂದ್ ಪತ್ತಾರ್, ಮೇಘರಾಜ್ ಜಾಲಿಹಾಳ್, ಮೇಘನಾ ದಾವಣಗೆರೆ, ಇನ್ನೂ ಹಲವಾರು ಕಲಾವಿದರಿಂದ ಒಂದು ಹೊಸ ವಿಭಿನ್ನ ರೀತಿಯ ನಾಟಕವನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ಕಳೆದ ಬಾರಿ ನಮ್ಮ ಸಂಸ್ಥೆಗೆ ಹೆಚ್ಚಿನ ರೀತಿಯಲ್ಲಿ ತಾವು ಸಪೋರ್ಟ್ ನೀಡಿದ್ದೀರಾ. ಈ ಬಾರಿ ಕೂಡ ಅದಕ್ಕಿಂತ ಒಂದು ಒಳ್ಳೆ ನಾಟಕವನ್ನ ತೆಗೆದುಕೊಂಡು ಬಂದಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ನೀಡಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತೀನಿ. ಕಳೆದ ಬಾರಿ ಶರಾವತಿಯಾಗಿ ನನ್ನನ್ನು ನೋಡಿದ್ರಿ. ಈ ಬಾರಿ ನಾನು ದುರ್ಗಾದೇವಿಯಾಗಿ ಬರ್ತಾ ಇದ್ದೀನಿ. ಸೊ ಈ ದುರ್ಗಾದೇವಿ ಏನ್ ಮಾಡ್ತಾಳೆ ಅನ್ನೋ ನೋಡೋ ಕುತೂಹಲ ನಿಮ್ಗೂ ಇರ್ಬೇಕಲ್ವಾ? ತಪ್ಪಿಸ್ಬೇಡಿ. ನಾನು ಈ ಪಾತ್ರಧಾರಿಯಾಗಿ ಶಿರ್ಸಿ ಜಾತ್ರೆಯಲ್ಲಿ ಬರ್ತಾ ಇದ್ದೀನಿ, ನೀವು ಬನ್ನಿ. ಶೈಕ್ಷಣಿಕ ಮಾರ್ಗದರ್ಶನ ಮಾಹಿತಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ 200 ವರ್ಷಗಳ ಇತಿಹಾಸವನ್ನು ಬಿಂಬಿಸುವ ಕಾಂಧಾರಿ ಕನ್ನಡ ಚಲನಚಿತ್ರ ಟೀಸರ್ ಅನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂಸದರ ಕಾರ್ಯಾಲಯದಲ್ಲಿ ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಉತ್ತರ ಕನ್ನಡ ಜಿಲ್ಲೆಯು ಮೊದಲಿನಿಂದಲೂ ರಾಜ್ಯ ಮತ್ತು ದೇಶದಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ಪಶ್ಚಿಮ ಘಟ್ಟದ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗಿ ಅನೇಕ ವಿದೇಶಿಗರು ಇಲ್ಲಿಗೆ ಬಂದಿದ್ದಾರೆ. ಹಿಂದೆ ರಾಜ ಮಹಾರಾಜರು ಹಾಗೂ ಸಾವಂತರ ಆಳ್ವಿಕೆಯಲ್ಲಿ ಜಿಲ್ಲೆಯು ಸಂಪದ್ಭರಿತವಾಗಿತ್ತು ಎಂದರು. ಕಾಳು ಮೆಣಸಿನ ರಾಣಿ ಎಂದೇ ಪ್ರಸಿದ್ಧರಾದ ಗೇರುಸೊಪ್ಪೆಯ ಚನ್ನಭೈರಾದೇವಿಯ ಶೌರ್ಯದ ಚಿತ್ರಣದೊಂದಿಗೆ ಈ ಸಿನಿಮಾ ಪ್ರಾರಂಭವಾಗುತ್ತದೆ. ಪರಕೀಯರ ಸವಾಲುಗಳನ್ನು ಹಿಮ್ಮೆಟ್ಟಿಸಿ ಉತ್ತಮ ಆಳ್ವಿಕೆ ನಡೆಸಿದ್ದ ಆಕೆ ಜಿಲ್ಲೆಯ ಪ್ರಮುಖ ಬೆಳೆಯಾದ ಕಾಳು ಮೆಣಸಿಗೆ ವಿದೇಶಿ ಮಾರುಕಟ್ಟೆ ಒದಗಿಸಿ ರೈತರ ಪಾಲಿನ ಆಶಾಕಿರಣವಾಗಿದ್ದರು. ಜಿಲ್ಲೆಯ ನದಿ ಸಂಸ್ಕೃತಿ, ವನವಾಸಿಗಳ ಜೀವನ ಪದ್ಧತಿ ಹಾಗೂ ಪ್ರವಾಸಿ ತಾಣಗಳನ್ನು ಒಳಗೊಂಡಿರುವ ಈ ಚಿತ್ರ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ನಿರ್ದೇಶಕ ವಿನಾಯಕ್ ಹೆಗಡೆ ಬೊಮ್ಮನಹಳ್ಳಿ ಮಾತನಾಡಿ, 86% ಅರಣ್ಯ ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಈ ಸಿನಿಮಾದ ಚಿತ್ರೀಕರಣ ನಡೆದಿದೆ. ಸುಮಾರು 100 ನಿಮಿಷಗಳ ಈ ಚಿತ್ರವನ್ನು ಮಾಹಿತಿ ಮತ್ತು ತಂತ್ರಜ್ಞಾನದ ದೃಷ್ಟಿಕೋನದಲ್ಲಿ ಸಿದ್ಧಪಡಿಸಲಾಗಿದೆ. ಆಖ್ಯಾನ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಸುಪ್ರೀತ್ ಹೆಗಡೆ ಸೋಮನಮನೆ ಇದನ್ನು ನಿರ್ಮಿಸಿದ್ದಾರೆ ಎಂದು ಮಾಹಿತಿ ನೀಡಿದರು. ಚಿತ್ರಕ್ಕೆ KM ಪ್ರಕಾಶ್ ಸಂಕಲನ, ಕವಿರಾಜ್ ಸಾಹಿತ್ಯ ಹಾಗೂ ಹರ್ಷವರ್ಧನ್ ರಾಜ್ ಸಂಗೀತ ನೀಡಿದ್ದಾರೆ. ಮದನ್ ನಾಯ್ಕ್ ಮತ್ತು ದೀಪಕ್ ನಾಯ್ಕ್ ಬೆಳಲೆ ನಿರ್ಮಾಣ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದಾರೆ. ಚಿತ್ರವು ಏಪ್ರಿಲ್ನಲ್ಲಿ ಬಿಡುಗಡೆಯಾಗಲಿದ್ದು, ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು
ಬೆಂಬಲಿಸಬೇಕೆಂದು ತಂಡ ವಿನಂತಿಸಿದೆ. ಈ ಸಂದರ್ಭದಲ್ಲಿ ದೀಪಕ್, ಮದನ್, ಸದಾನಂದ ಭಟ್, ನಿಡಗೂಡ, ಉಷಾ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು. ಜನಪ್ರತಿನಿಧಿಗಳು ತಮ್ಮ ಗೌರವ ಧನವನ್ನು ಸಾರ್ವಜನಿಕರ ಹಿತಕ್ಕಾಗಿ ಬಳಸಿದ ಉದಾಹರಣೆಗಳು ಅಪರೂಪ. ಆದರೆ ಶಿರಸಿ ತಾಲೂಕಿನ ಇಸಳೂರು ಗ್ರಾಮ ಪಂಚಾಯತ್ ಸದಸ್ಯ ನವೀನ್ ಶೆಟ್ಟಿ ಅವರು ತಮ್ಮ 5 ವರ್ಷದ ಅವಧಿಯಲ್ಲಿ ಪಡೆದ ಸಂಪೂರ್ಣ ಗೌರವ ಧನವನ್ನು ಜನೋಪಯೋಗಿ ಕಾರ್ಯಕ್ಕೆ ಮೀಸಲಿಟ್ಟು ಚಿಪಗಿ ನಾರಾಯಣಗುರು ನಗರ ಪ್ರದೇಶದಲ್ಲಿ 2 ಸುಸಜ್ಜಿತ ಬಸ್ ತಂಗುದಾಣವನ್ನು ನಿರ್ಮಿಸಿ ಗಮನ ಸೆಳೆದಿದ್ದಾರೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಶ್ಲಾಘಿಸಿದರು. ಚಿಪಗಿ ಭಾಗದಲ್ಲಿ ಸಾರ್ವಜನಿಕ ಸಾರಿಗೆಗಾಗಿ ಕಾಯುವ ಪ್ರಯಾಣಿಕರು ಮಳೆ ಬಿಸಿಲಿಗೆ ತುತ್ತಾಗುತ್ತಿದ್ದ ಹಿನ್ನೆಲೆ ಬಸ್ ತಂಗುದಾಣಗಳ ಅಗತ್ಯತೆ ಬಹುಕಾಲದಿಂದ ವ್ಯಕ್ತವಾಗುತ್ತಿತ್ತು. ವಿಶೇಷವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಹಾಗೂ ಮಹಿಳೆಯರು ಬಸ್ಗಾಗಿ ರಸ್ತೆ ಬದಿಯಲ್ಲಿ ನಿಂತು ಕಾದು ಕುಳಿತುಕೊಳ್ಳಬೇಕಾಗಿದ್ದ ಪರಿಸ್ಥಿತಿ ಇತ್ತು. ಈ ಸಮಸ್ಯೆಯನ್ನು ಮನಗಂಡ ನವೀನ್ ಶೆಟ್ಟಿ ಅವರು ವೈಯಕ್ತಿಕ ಪ್ರಯೋಜನವನ್ನ ಬದಿಗಿಟ್ಟು ತಮ್ಮ ಗೌರವಧನದಿಂದಲೇ ಈ ತಂಗುದಾಣಗಳ ನಿರ್ಮಾಣಕ್ಕೆ ಮುಂದಾಗಿದ್ದು ಸಂತೋಷದ ಸಂಗತಿ ಎಂದರು. ಅಲ್ಲದೆ ಸುಸಜ್ಜಿತವಾಗಿ ನಿರ್ಮಿಸಲಾದ ಈ ಬಸ್ ತಂಗುದಾಣಗಳು ಮಳೆ ಮತ್ತು ಬಿಸಿಲಿನಿಂದ ರಕ್ಷಣೆ ನೀಡುತ್ತಿದ್ದು, ಕುಳಿತುಕೊಳ್ಳುವ ವ್ಯವಸ್ಥೆ, ಸೂಕ್ತ ಎತ್ತರದ ಪ್ಲಾಟ್ಫಾರ್ಮ್ ಹಾಗೂ ಸುರಕ್ಷತಾ ದೃಷ್ಟಿಯಿಂದ ವಿನ್ಯಾಸಗೊಳಿಸಲಾಗಿದೆ. ಸ್ಥಳೀಯರ ಬಹುಕಾಲದ ಬೇಡಿಕೆಗೆ ಈ ಮೂಲಕ ಸ್ಪಂದನೆ ದೊರೆತಿದೆ. ಅಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಜನಪ್ರತಿನಿಧಿಗಳು ತಮ್ಮ ಸ್ಥಾನಮಾನವನ್ನು ಸಮಾಜದ ಸೇವೆಗೆ ಬಳಸಿದರೆ ಅಭಿವೃದ್ಧಿ ಸ್ವಾಭಾವಿಕವಾಗಿ ಸಾಧ್ಯ. ನವೀನ್ ಶೆಟ್ಟಿಯವರ ಈ ಕಾರ್ಯ ಇತರರಿಗೆ ಮಾದರಿಯಾಗಿದೆ ಎಂದು ಪ್ರಶಂಸಿಸಿದರು. ಸರ್ಕಾರದ ಅನುದಾನವಿಲ್ಲದೆ ಸ್ವಂತ ಗೌರವಧನದಿಂದ ಸೌಲಭ್ಯ ನಿರ್ಮಿಸುವುದು ಸಂತಸದ ಕ್ಷಣಗಳು ಎಂದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಮಾತನಾಡಿ, ಸ್ಥಳೀಯ ಸಮಸ್ಯೆಗಳ ಪರಿಹಾರಕ್ಕೆ ಜನಪ್ರತಿನಿಧಿಗಳು ತಕ್ಷಣ ಸ್ಪಂದಿಸಬೇಕು. ಚಿಪಗಿಯಲ್ಲಿ ನಿರ್ಮಿಸಲಾದ ಈ ಬಸ್ ತಂಗುದಾಣಗಳು ಸಾರ್ವಜನಿಕರ ದಿನನಿತ್ಯದ ತೊಂದರೆಯನ್ನು ನಿವಾರಿಸುತ್ತವೆ ಎಂದು ಹೇಳಿದರು. ಗ್ರಾಮೀಣಾಭಿವೃದ್ಧಿ ಇಂತಹ ಸಣ್ಣ ಆದರೆ ಪರಿಣಾಮಕಾರಿ ಯೋಜನೆಗಳ ಮಹತ್ವವನ್ನು ಅವರು ಉಲ್ಲೇಖಿಸಿದರು. ನವೀನ್ ಶೆಟ್ಟಿಯವರು ತಮ್ಮ ಮಾತಿನಲ್ಲಿ, ನನ್ನನ್ನು ಆಯ್ಕೆ ಮಾಡಿದ ಜನತೆಗೆ ಏನನ್ನಾದರೂ ಕೊಡುಗೆ ನೀಡಬೇಕೆಂಬ ಆಶಯದಿಂದ ಈ ಕಾರ್ಯ ಕೈಗೊಂಡಿದ್ದೇನೆ. ಮುಂದೆಯೂ ಪ್ರದೇಶದ ಅಭಿವೃದ್ಧಿಗೆ ನಿರ್ಮಿಸುತ್ತೇನೆ ಹೀಗೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಂಚಾಯತ್ ಸದಸ್ಯರು, ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಹಾಗೂ ಚಿಪಗಿ ಭಾಗದ ಅನೇಕ ನಿವಾಸಿಗಳು ಉಪಸ್ಥಿತರಿದ್ದರು. ಲೋಕಾರ್ಪಣಾ ಸಮಾರಂಭವು ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯಿತು. ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಜನಪ್ರತಿನಿಧಿಗಳ ಇಂತಹ ಮುಂದಾಳತ್ವ ಹೊಸ ದಿಕ್ಕು ತೋರಿಸುವಂತಿದ್ದು, ಚಿಪಗಿಯ ಈ ಹೆಜ್ಜೆ ಇತರ ಗ್ರಾಮ ಪಂಚಾಯತ್ಗಳಿಗೆ ಪ್ರೇರಣೆಯಾಗಲಿದೆ ಎಂದು ಅಭಿಪ್ರಾಯ ಸ್ಥಳೀಯರಿಂದ ವ್ಯಕ್ತವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫೆಬ್ರವರಿ 25ರಂದು ಸಾರಿಕಾ ಸೇವಾ ಟ್ರಸ್ಟ್ ವತಿಯಿಂದ ಅನ್ನ ಸಂತರ್ಪಣೆ. ಶಿರಸಿ ಮಾರಿಕಾಂಬಾ ಜಾತ್ರೆ ಸಿದ್ಧತಾ ಕಾರ್ಯಗಳ ವೀಕ್ಷಣೆ ನಡೆಸಿದ ಶಾಸಕ ಭೀಮಣ್ಣ ನಾಯ್ಕ. ಅಬಕಾರಿ ಇಲಾಖೆಯಿಂದ ಭರ್ಜರಿ ಕಾರ್ಯಾಚರಣೆ, ಗೋವಾಕ್ಕೆ ಸಾಗಿಸುತ್ತಿದ್ದ 50,000 ಲೀಟರ್ ಸ್ಪಿರಿಟ್ ವಶ. ಶಿರಸಿ ಹಾವೇರಿ ರಸ್ತೆ ಕಾಮಗಾರಿ ಅವ್ಯವಸ್ಥೆ, ಸೂಚನಾ ಫಲಕಗಳಿಲ್ಲ, ಅಪಘಾತಗಳ ಏರಿಕೆಯ ಬಗ್ಗೆ ಆತಂಕ. ಕುಡಿಕಟ್ಟು ಗ್ರಾಮದ ಕದಂಬೇಶ್ವರ ದೇವಾಲಯಕ್ಕೆ ಅಶ್ವಿನ್ ಭೀಮಣ್ಣ ನಾಯ್ಕ ಭೇಟಿ, ವಿಶೇಷ ಪೂಜೆ ಹಾಗೂ ಜನಸಂಪರ್ಕ. ಗೋರಕ್ಷಕರಲ್ಲಿ ಸಾರ್ಥಕತೆ ಮೂಡಿಸಿದ ಹಸುವಿನ ಕರು ಜನನ. 1.88 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶ್ರೀನಿವಾಸ್ ಮಾನೆ ಅವರಿಂದ ಭೂಮಿ ಪೂಜೆ. ಫೆಬ್ರವರಿ 25ರಿಂದ ಕಮತಗಿ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದ ವತಿಯಿಂದ ನಾಟಕ ಪ್ರದರ್ಶನ. ಕಾಂದಾರಿ ಕನ್ನಡ ಚಲನಚಿತ್ರದ ಟೀಸರ್ ಅನ್ನು ಬಿಡುಗಡೆಗೊಳಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಚಿಪಗಿಯಲ್ಲಿ ಗ್ರಾಮ ಪಂಚಾಯತ್ ಗೌರವಧನದಲ್ಲಿ 2 ಬಸ್ ತಂಗುದಾಣ ನಿರ್ಮಾಣ, ಸಂಸದ ಕಾಗೇರಿ ಲೋಕಾರ್ಪಣೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.